ಎಲ್ರಿಗೂ ನಮಸ್ಕಾರ. ನಾನು ಎಷ್ಟು ಅಂಕಗಳನ್ನು ತೊಗೊಂಡೆ ಸಿ ಟಿ ಟಿ ಪರೀಕ್ಷೆಗೆ ಅಂತಂದು ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸಿ ಟಿ ಟಿ ಪರೀಕ್ಷೆಯನ್ನು ನಾನು ಬರೆಯೋಕತ್ತಿದ್ದು 3ನೇ ಸಲ ಆಯಿತು. ಇದು ನಂದು ಇಟ್ಸ್ ಮೈ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಆ್ಯಕ್ಚುಲಿ. 102 ಅಂಕಗಳನ್ನು ತೊಗೊಂಡೆ ನಾನು 150ಕ್ಕೆ. ನಾನು ಯಾಕೆ ಪಾಸ್ ಆಗೀನಿ, ನೀವು ಯಾಕೆ ಪಾಸ್ ಆಗಿಲ್ಲ ಅನ್ನೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ನೋಡಿ, ಅದಕ್ಕೆ ಮುಖ್ಯವಾದಂಥ ಕಾರಣಗಳಿದಾವೆ. ಒಂದು ಏನಂತಂದರೆ, ಕೆಲವೊಬ್ಬರು ಇಂಗ್ಲೀಷನ್ನು ದಿನನಿತ್ಯ ಓದೋದಿಲ್ಲ, ಒಂದು ಸಮಸ್ಯೆ. ಮತ್ತು ಎರಡನೇ ಸಮಸ್ಯೆ ಏನಂತಂದರೆ, ಒಂದು ನಿಮಿಷದೊಳಗಡೆ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕಡೆ ಅಷ್ಟು ಏನಂತಾರಲ್ಲ, ಅದು ಅರ್ಹತೆ ಇಲ್ಲ ಅಂತ. ಒಂದು ನಿಮಿಷದಾಗ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನೀವು ಪಾಸ್ ಆಗೋಕ್ಕೆ ಆಗಂಗಿಲ್ಲ. ಮತ್ತು ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಭಾಳ ಮುಖ್ಯ ಆಕ್ಕಾವ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದ್ರೆ ಈ ಸಿ ಟಿ ಇಟಿದು 2004ರಿಂದ 5, ಅಂದರೆ 2000 ಅನ್ನೋಕ್ಕಿಂತ 4ರಿಂದ 5 ಕ್ವಶನ್ ಪೇಪರ್ಸ್ ಪ್ಯಾಟರ್ನನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಯಾರಿಗೆಲ್ಲ ನೀವು HSTRಗೆ ಓದ್ತೀನಿ, GPSTRಗೆ ಮತ್ತು ಸಿ ಟಿ ಇ ಟಿ ಮುಂಬರುವಂಥ ಸಿ ಟಿ ಇ ಟಿ ಪರೀಕ್ಷೆಗೆ, HSTR ಪರೀಕ್ಷೆಗೆ, ಕ್ರೈಸ್ಗೆ, ಟಿ ಇ ಟಿಗೆ ಅಂತ ಹೇಳ್ತಿರಲ್ಲ, ನಿಮಗೆ 150 ರೂಪಾಯಿಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಯೊಳಗೆ ನಾನು ಒಂದು 5-6 ಕ್ವಶನ್ ಪೇಪರ್ ಪ್ರತಿ ಪೇಪರ್ ಒಳಗೂ ಕೂಡ ನಿಮ್ಗೆ ಕೊಡೋಕೆ ಇಷ್ಟಪಡ್ತೀನಿ. ಆಸಕ್ತಿ ಇದ್ದವ್ರು ತೊಗೋಬೋದು. ಸಂಪರ್ಕಿಸುವಂಥ ಸಂಖ್ಯೆನ ಈ ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನಾನು. ನೀವು ಅದ್ರ ಮುಖಾಂತರ ನನ್ನನ್ನು ಸಂಪರ್ಕಿಸಬಹುದು. ಮತ್ತು ನೋಡಿ, ಈಗ ನಾನು ಪರೀಕ್ಷೆಗೆ ಮುಖ್ಯವಾಗಿ ಪಾಸ್ ಆಗೋ ಕಾರಣ ಏನಂತಂದ್ರೆ, ನಿಮಗೆ ನಾನು ಹೇಳ್ತಾ ನಾನು ಕೂಡ ಓದ್ತಿದ್ದೀನಿ. ಅಂದರೆ ಭಾಳಷ್ಟು ಪ್ರಾಕ್ಟೀಸ್ ಮಾಡೇನಿ ನಾನು. ಅಂದರೆ ಒಂದಿಷ್ಟು ನಂದು ಸೈಕಾಲಜಿ ಒಳಗಡೆ 30ಕ್ಕೆ 126 ಅಂಕ ತೊಗೊಂಡಿನಿ. ಅಂದರೆ 4 ಮಾರ್ಕ್ಸ್ಗಳು ಹೋಗ್ಯಾವ. ಬಟ್ ನಾನು ತಪ್ಪು ಮಾಡೇನಿ, ಅಲ್ಲಿ ನನಗೆ ಒಪ್ಕೋತೀನಿ. 30ಕ್ಕೆ 26 ಬರೋಕ್ಕೆ ಕಾರಣ ಏನು? ಭಾಳಷ್ಟು ಕ್ವಶನ್ಸ್ಗಳನ್ನ ಬಿಡಿಸೀನಿ ನಾನು. ಸುಮಾರು ಒಂದು 500ರಿಂದ 600 ಕ್ವಶನ್ ಬರೀ ಸೈಕಾಲಜಿ ಅಷ್ಟೇ ಬಿಡಿಸೀನಿ ನಾನು. ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀನಿ. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹೆಂಗೆ ಅಂತಂದ್ರೆ, ಆ ಪ್ರಶ್ನೆ ಒಳಗಡೆ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಮತ್ತು ಅಂತ ಹಿಂಗೆ ಕೇಳಿದಾಗ, ನಾನು ನಾಟ್ ಟ್ರೂ ಅಂತ ಕೇಳಿದರೆ ನಾವೇನು ಮಾಡಬೇಕು? ನಾಟ್ ಟ್ರೂ ಅಂತಂದರೆ ಬರೀ ಟ್ರೂ ಇರೋದನ್ನು ನಾವು ಹುಡುಕಬೇಕು. ಅಲ್ಲಿ ಒಂದು ಟ್ರೂ ಇರ್ತದೆ, ಉಳ್ಕಿದ್ದೆಲ್ಲ 3 ನಾಟ್ ಟ್ರೂ ಇರ್ತಾವೆ. ಮೀನ್ಸ್ ನಾಟ್ ಟ್ರೂ ಅಂತ ಸಾಮಾನ್ಯವಾಗಿ ಟ್ರೂ ಇರೋದನ್ನು ಹುಡುಕ್ಬಿಟ್ರೆ 3 ಟ್ರೂ ಇರ್ತಾವೆ, ಒಂದು ನಾಟ್ ಟ್ರೂ ಇರ್ತದೆ. ಸೊ ಹೀಗೆ. ಆಮೇಲೆ ಈ ಕೆಳಗೆ ಯಾವುದು ತಪ್ಪಾಗಿದೆ ಅಂದರೆ ತಪ್ಪಾಗಿರೋದು ಹುಡುಕಬೇಕು. ಸರಿಯಾಗಿದೆ ಅಂತಂದರೆ ಸರಿಯಾಗಿರೋದು 1 ಇರ್ತದೆ, ತಪ್ಪಾಗಿರೋದು 3 ಇರ್ತದೆ. ಹೀಗೆ ಸಾಮಾನ್ಯವಾಗಿ ನಾವು ಹುಡುಕಬೇಕಾಗ್ತದೆ. ಆಮೇಲೆ ಇಲ್ಲಿ ಮತ್ತೆ ಎಲಿಮಿನೇಷನ್ ಟೆಕ್ನಿಕನ್ನು ಕ್ವಶನ್ ಪೇಪರ್ ಒಳಗಡೆ ಕ್ವಶನ್ಸ್ಗಳ ಎಲಿಮಿನೇಷನ್ ಟೆಕ್ನಿಕನ್ನು ಭಾಳ ಮಾಡಿದ್ದೆ ನಾನು. ಅದು ನನಗೆ ಭಾಳ ಹೆಲ್ಪ್ ಆಯ್ತು ರೀ. ವಿಶೇಷವಾಗಿ ಸೋಷಿಯಲ್ ಸೈನ್ಸಲ್ಲಿ ಭಾಳಷ್ಟು ಹೆಲ್ಪ್ ಆಯ್ತು ನನಗೆ. ಅಲ್ಲಿ ಹೆಂಗಂತಂದ್ರೆ, ಕೆಲವೊಂದಿಷ್ಟು ಪ್ರಶ್ನೆಗೆ ನಾವು 1-2 ಆಪ್ಷನ್ಸಲ್ಲಿ ನಾವು ಎಲಿಮಿನೇಷನ್ ಮಾಡ್ಬೋದು. ಅಲ್ಲಿಗ ಓನ್ಲಿ ಅಂತ ಬರ್ತದೆ. ಓನ್ಲಿ ಅನ್ನೋ ಪದ ಹೆಂಗಿರ್ತದೆ ಅಂದರೆ ಋಣಾತ್ಮಕ ಇರ್ತದೆ. ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೇಳಿದಾಗ ಓನ್ಲಿ ಪದನ ನಾವೇನು ಮಾಡ್ಬೋದು, ನಾವು ಎಲಿಮಿನೇಷನ್ ಮಾಡಿದರೆ ನಮಗೆ ಆನ್ಸರ್ ಸಿಗ್ತದೆ. ಸೊ ಹೀಗೆ ನಾವು ಮಾಡೋದ್ರಿಂದ ನಮ್ಮ ಒಂದು ಪರೀಕ್ಷೆಯಲ್ಲಿ ಸಮಯ ಉಳಿತಾಯ ಆಗುತ್ತೆ ಮತ್ತು ಮುಂದೆ ಹೋಗ್ಬೋದು. ಮತ್ತು ಈಗ ಒಂದೊಂದು ಸೆಕ್ಷನ್ ಒಳಗಡೆ ನಾನು ಜಾಸ್ತಿ ಟೈಮ್ ತೊಗೋದಿದ್ದಾರೆ. ಅವಾಗ ಏನಾಯಿತು, ನಾನು ಇನ್ನೊಂದು ಸೆಕ್ಷನಲ್ಲಿ ಕಡಿಮೆ ಟೈಮ್ ಕೊಟ್ಟೇನೆ. ಉದಾಹರಣೆಗೆ ನಾನು ಪ್ರಾರಂಭದ ಒಂದು 35 ನಿಮಿಷ ನಾನು ಸೈಕಾಲಜಿ ಬಿಡಿಸಿದ್ರಿ, CDP ಬಿಡಿಸಿದೆ. ಅದಾದಮೇಲೆ ನಾನು ನೆಕ್ಸ್ಟ್ ಬಿಡಿಸಿದ್ದು ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜ್ ಬಿಡಿಸಿದೆ. ಲ್ಯಾಂಗ್ವೇಜ್ 1 ನಾನು ಇಂಗ್ಲೀಷ್ ತೊಗೊಂಡಿದ್ರಿ. ನಂದು ಇಂಗ್ಲೀಷನು ಕೂಡ ಒಂದು 19-20 ಆಗಿದೆ. ಲ್ಯಾಂಗ್ವೇಜ್ 2 ಕನ್ನಡ ಏನಿದೆ ಅದು ಕೂಡ 19-20 ಆಗೈತಿ. ಚಲೋ ಆಗ್ಯಾವ. ಬಟ್ ಇನ್ನೂ ಚಲೋ ಆಗಬೇಕಿತ್ತು ಅನಿಸ್ತದೆ ನನಗೆ 25 ಮ್ಯಾಲೆ. ಬಟ್ ಇದೇನು ಸಿ ಟಿ ಇ ಟಿ ಕನ್ನಡ ಏನು ಅದು ಭಾಷಾಂತರ ಮಾಡಿ ಬಂದಿರ್ತದೆ, ಅದು ಗೊತ್ತಿದೆಯಲ್ಲ ನಿಮಗೆ. ಭಾಷಾಂತರ ಮಾಡಿರೋದು ಅದು ಅವ್ರಿಗೇನು ಅರ್ಥ ಆಗಲ್ಲ. ಯಾರು ಭಾಷಾಂತರ ಮಾಡ್ಯಾರಲ್ಲ ಅವ್ರಿಗೆ ನಮಗೆ ಹೆಂಗೆ ಅರ್ಥ ಆಗುತ್ತೆ. ಬಟ್ ಆದರೆ ನಾನು ಸ್ವಲ್ಪ ಮಾಡೇನಿ, ಜಾಸ್ತಿ ಏನಿಲ್ಲ. ಮತ್ತು ಇನ್ನು ಏನು ಬೇರೆದು ಏನಿದೆಯಲ್ಲ, ಉದಾಹರಣೆಗೆ ಕನ್ನಡ ಆಯಿತು. ಮತ್ತು ಸೋಷಿಯಲ್ ಸೈನ್ಸನ್ನು ನಾನು ಜಾಸ್ತಿ ಓದಿರ್ಲಿಕ್ಕಿಲ್ಲ. 60ಕ್ಕೆ ನಾನು ಎಷ್ಟು ಓದಿದ್ರು ಎಷ್ಟು ಮಾಡಿದ್ರು ಕೂಡ ಒಂದು 35-40 ಅಂಕಗಳು ಬಂದೇ ಬರ್ತಿದ್ದವು. ನಂದು ಎಷ್ಟಾಗೈತೆ ಅಂದರೆ 60ಕ್ಕೆ 39 ಹಿಂಗೆ ಆಗೈತಿ. ಕಡಿಮೆ ಆಗಿದೆ, ನಾನು ಒಪ್ಕೊಳ್ತೀನಿ. ಬಟ್ ಇನ್ನೂ ಏನು ಮಾಡಬೇಕಿತ್ತು. ಅಂದರೆ ಹೆಂಗಂದರೆ ಪರೀಕ್ಷಾ ಸಮಯದೊಳಗೆ, ಅಂದರೆ ಎಸ್ಪೆಷಲಿ ಎಕ್ಸಾಮ್ ಅದರೊಳಗಡೆ ಭಾಳ ತಪ್ಪು ಮಾಡಿದ್ದು ನಾನು. ಈಗ ಹೆಂಗಂದರೆ, ಮೇಲೆ ಪ್ರಶ್ನೆ ಇದೆ, ಅದ್ರ ಕೆಳಗಡೆ ಆಪ್ಷನ್ಸ್ ಇದಾವೆ, ಮತ್ತು ಅದ್ರ ಕೆಳಗಡೆ 1 ಸರಿ 2 ABC ಸರಿ AB ಸರಿ ಅಂತ. ಬಟ್ ನಾನು AB ಮತ್ತು ABC ಸರಿ ನೋಡೇ ಇಲ್ಲ. ನಾನು ಜಸ್ಟ್ ಪ್ರಶ್ನೆ ಓದೋದು, ಆ ಆಪ್ಷನ್ಸ್ ಅಷ್ಟೇ ನೋಡೋದು, ಆಪ್ಷನ್ಸ್ ಮೇಲೆ ನೋಡಿ ಒಂದೇ ಟಿಕ್ ಮಾಡೋದು. ಹಿಂಗೆ 2-3 ಕ್ವಶನ್ ಮಾಡಿಬಿಟ್ಟೆ ನಾನು. ಅಂದರೆ
ಎ ಬಿ ಸರಿ, ಎ ಬಿ ಸಿ ಸರಿ ಅನ್ನೋದನ್ನು ನೋಡಿದರೆ ನಾನು ಅವು ಕೂಡ ಸರಿ ಹಾಕಿದ್ವು ನನಗೆ. ಇದು ಅಂದರೆ ನೋಡಿ, ಈಗ ನಿಮ್ಗೆ ನಾನು ಎಷ್ಟು ಹೇಳತ್ತೀನಿ ಅಂದರೆ ನಾನು ಕೂಡ ಹಿಂಗೆ ತಪ್ಪು ಮಾಡ್ತಿರ್ತೇನೆ. ಇದು ಯಾಕೆ ಮಾಡ್ತಾ ನಾನಷ್ಟೇ ಅಲ್ಲ, ಎಲ್ಲರೂ ಕೂಡ. ಯಾಕಂದ್ರೆ ಆ ಎಕ್ಸಾಮದ್ದು ಒತ್ತಡ ಹಂಗೆ ಇರ್ತೈತಿ, ಆ ಪರಿಸ್ಥಿತಿ ಹಂಗೆ ಇರ್ತೈತಿ. ನಾವು ಎಷ್ಟು ಹೊರಗೆ ಹೇಳಿದರೂ ಕೂಡ ಅದು ಸುಮ್ಮನೆ ಹಂಗೆ ಬಿಡೋದಿಲ್ಲ. ಬಟ್ ಎನಿವೇಸ್, ಆಗೋದೆಲ್ಲ ಒಳ್ಳೇದಕ್ಕೆ. ಒಳ್ಳೆ ಅನುಭವಗಳು ಆಗ್ತಾವೆ ನಮ್ಮ ಜೀವನದಾಗ. ಅವುಗಳನ್ನ ನಾವು ಸ್ವೀಕರಿಸ್ತಾ ಹೋಗಬೇಕು, ಅನುಕರಣೆ ಮಾಡ್ತಾ ಹೋಗ್ಬೇಕಾಗ್ತೈತಿ. ಬಟ್ ನಾನು ಮಾತ್ರ ಭಾಳ ಖುಷಿ ಪಟ್ಟೇನಿ ಅಂದ್ರೆ ಹಿಂಗೆ ನಾನು ತಪ್ಪು ಮಾಡ್ಬೋದಾ, ಮಾಡಲಿಕ್ಕೆ ಸಾಧ್ಯನಾ ಅಂತ. ಬಟ್ ಈ ಸಲ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಲೆಂದಿ ಇದೆ. ಬಟ್ ಯಾರೆಲ್ಲ ನೀವು ಏನು ಪಾಸ್ ಆಗಿರಿ ಮತ್ತು ಆಗಿಲ್ಲ, ಯಾರೂ ಕೂಡ ಬೇಜಾರು ಮಾಡ್ಕೋ ಅವಶ್ಯಕತೆ ಇಲ್ಲ. ಇನ್ನೂ ಸ್ಕೋರ್ ಆಗಲಿಕ್ಕೆ ಪ್ರಯತ್ನ ಪಡ್ರಿ. ಕೇವಲ ಪಾಸ್ ಆದರೆ ಅಷ್ಟೇ ಅಲ್ಲ, ಜಾಸ್ತಿ ಮಾಡ್ಕೋರಿ ಸ್ಕೋರು. ನಿಮಗೆ ಬಹಳ ಮುಂದೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಬರ್ತಾ ಪರೀಕ್ಷೆ ಬರೆಯೋರು ಮತ್ತು ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ತೆಗೆಯೋರು ಬಹಳಷ್ಟು ಕಷ್ಟಕರವಾಗಿ ಕಠಿಣವಾಗಿ ತೆಗಿತಾ ಇದ್ದಾರೆ. ಅವುಗಳನ್ನು ನಾವು ನೆನಪಿಟ್ಕೊಳ್ತಾ ನಿರಂತರವಾಗಿ ಓದೋಣ. ಜಾಸ್ತಿ ನೀವು MCQ ಬಿಡಿಸೋದನ್ನು ಮಾಡಿರಿ. ಸುಮ್ಮನೆ ನೀವು ಥಿಯರಿ ಓದೋದ್ರೆ ಉಪಯೋಗ ಇಲ್ಲ. ನೋಡಿ, ಪದೇ ಟಾಪಿಕ್ಗಳು ಏನಾಗ್ತಾ ಇದ್ದಾವೆ, ರಿಪೀಟ್ ಆಗ್ತಾ ಇದ್ದಾವೆ. ಅಂದರೆ ನಿಮಗೆ ಈಗ ನೋಡಿ, ಈಗ ಸೈಕಾಲಜಿಯಲ್ಲಿ ನೀವು ನೋಡಿಬಿಟ್ರೆ ಇನ್ಕ್ಲೂಸಿವ್ ಎಜುಕೇಷನ್ ಮೇಲೆ ರಿಪೀಟ್ ಆಗ್ತಾ ಇದ್ದಾವೆ. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್, ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್, ಥಿಯರೀಸ್ ಆಫ್ ಲರ್ನಿಂಗ್, ಅದ್ರ ಮೇಲೆ ರಿಪೀಟ್ ಆಗ್ತಾ ಇದ್ದಾವೆ. ಮತ್ತು ಅದ್ರ ಜೊತೆಗೆ NEP ಮೇಲೆ ರಿಪೀಟ್ ಆಗ್ತಾ ಇದ್ದಾವೆ. ಮತ್ತು ಈ ಅಸೆಸ್ಮೆಂಟ್ ಮೇಲೆ ರಿಪೀಟ್ ಆಗ್ತಾ ಇದ್ದಾವೆ. ಟೈಪ್ಸ್ ಆಫ್ ವ್ಯಾಲ್ಯೂಯೇಷನ್ ಮೇಲೆ ರಿಪೀಟ್ ಆಗ್ತಾ ಇದ್ದಾವೆ. ಹಿಂಗೆ ಬರೀ ರಿಪೀಟೆಡ್ ಟಾಪಿಕ್ಸ್ಗಳನ್ನ ನಾವು ನೋಡ್ಕೊಂಡ್ಬಿಟ್ರೆ ಈಸಿ ಪಾಸ್ ಆಕೇವಿ. ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಂಗೆ ಅನಿಸ್ತದಪ್ಪ, ನನಗೆ ಹಂಗೆ ಅನಿಸ್ತದೆ. ನಿಮ್ಗೆ ಹೆಂಗೆ ಅನಿಸ್ತದೆ ಗೊತ್ತಿಲ್ಲ. ಬಟ್ ನೀವು ಚಲೋ ಓದ್ತಿದ್ರಿ ಅಂತಂದರೆ ಹೀಗೆಲ್ಲ ಮಾಡ್ಬೇಕು ನೀವು. ಮತ್ತು ಈಗ ಕನ್ನಡ ಲ್ಯಾಂಗ್ವೇಜು, ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದಾವಲ್ಲ ರೀ, ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಅಷ್ಟು ಸುಲಭ ಇಲ್ಲ. ಮತ್ತು ವ್ಯಾಕರಣ ಕೂಡ ಅದು ಕೂಡ ಅಷ್ಟಿಲ್ಲ. ಮತ್ತು ಈಗ ನಮ್ಮದು ಏನು ಹೇಳ್ತೀವಲ್ಲ ನಾವು, ಇದು ಪೆಡಗಾಗಿ, ಇಂಗ್ಲೀಷ್ ಪೆಡಗಾಗಿ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಕನ್ನಡ ಪೆಡಗಾಗಿ ಪ್ರಾಕ್ಟೀಸ್ ಮಾಡದೆ ಹೋಗಂಗಿಲ್ಲ. ವಿಶೇಷವಾಗಿ ನೀವು ಒತ್ತು ಕೊಡಬೇಕಾಗಿರೋದು ಈಗ ಬೋಧನಾಶಾಸ್ತ್ರ ಅಂತ. ಈಗ ಸಾಮಾನ್ಯವಾಗಿ ಬೋಧನಾಶಾಸ್ತ್ರಕ್ಕೆ ಯಾರು ಒತ್ತು ಕೊಡ್ತಾ ಇಲ್ಲ. ದಯವಿಟ್ಟು ಒತ್ತು ಕೊಡಿ. ಜಾಸ್ತಿ ಕ್ವಶನ್ಸ್ ಬಿಡ್ಸಾಕ ಟ್ರೈ ಮಾಡಿ. ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ನನ್ನನ್ನು ಸಂಪರ್ಕಿಸಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ದಯವಿಟ್ಟು ಸಹಾಯ ಮಾಡ್ತೀನಿ. ನಿರಂತರವಾಗಿ ಓದುವಂಥ ಕೆಲಸ ಮಾಡಿ. ನೀವು ಓದ್ದೇ ಇಲ್ಲ ಅಂತಂದ್ರೆ ಏನೂ ಪಾಸ್ ಆಗೋದಿಲ್ಲ. ನಾನು ಹೇಳ್ತೀನಲ್ಲ, ಸ್ವಂತ ಅನುಭವ ಇದೆ ನನಗೆ. 2 ರಿಂದ 3 ಬರೆದಿದ್ದೇನೆ. ನಾನು ನೋಡ್ತಾ ಇದ್ದೀನಿ ಎಲ್ಲ ಅಭ್ಯರ್ಥಿಗಳಿಗೆ. ನಾನು ಅವ್ರನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರೆಲ್ಲ ಸ್ವಲ್ಪ ಸಮೀಪದಾಗ 74 ತೊಗೊಂಡಾರ, 60 ತೊಗೊಂಡಾರ, 75 ತೊಗೊಂಡಾರ. ಒಬ್ಬರಂತ್ರಿ ಲ್ಯಾಂಗ್ವೇಜ್ 1 ಅಟೆಂಡ್ ಮಾಡೋಕ್ಕೆ ಹೋಗಿ ಲ್ಯಾಂಗ್ವೇಜ್ 2 ಅಟೆಂಡ್ ಮಾಡ್ಯಾರ. ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ. ಬಟ್ ಈ ಸಲ ಅವರು ಚಲೋ ಮಾಡ್ಯಾರ. ಅಷ್ಟು ನೋಡಿ, ಲ್ಯಾಂಗ್ವೇಜ್ 1 ಅಟೆಂಡ್ ಮಾಡೋಕ್ಕೆ ಹೋಗಿ ಲ್ಯಾಂಗ್ವೇಜ್ 2 ಅಟೆಂಡ್ ಮಾಡ್ಯಾರ. ಬಟ್ ಆದರೂ ಅವರು ಅಲ್ಲಿನ ತಪ್ಪು ಮಾಡಿ ಅಂತ ಅವ್ರಿಗೆ ಆಮೇಲೆ ಅನಿಸಿತ್ತು. ಆದರೂ ಅವ್ರು 74 ಹಿಂಗೆ ಅಂಕಗಳನ್ನು ತೊಗೊಂತಾರೆ ಅವರು. ಅಂದರೆ ಪಾಸ್ ಆಗೋಕ್ಕೆ ಅವ್ರಿಗೆ ಇನ್ನೊಂದು 10-15 ಅಂಕಗಳು ಬೇಕಾಗಿತ್ತು. ಮುಂದಿನ ಸಲ ಅವರು ಪಕ್ಕಾ ಪಾಸ್ ಆಕಾರ. ನಿಮಗೇನು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ನೀವು ಮತ್ತೆ ಪಾಸ್ ಆಗ್ತೀರಿ. ನಮಸ್ಕಾರ. ನಾನು ಅಲ್ಲಿವರೆಗೆ ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನೋಡಿ ಬನ್ನಿ.